ಹಾಯ್, ನಾನು Akshatha ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಕೆಟ್ ಟ್ರೆಂಡಿ ಮೋಡಲ್ಲಿದ್ದಾಗ ನಾವು ಹೆಚ್ಚಿನ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯೂಶ್ವಲಿ ಮಾರ್ಕೆಟ್ ಸ್ವಲ್ಪ ಸಮಯದ ಕಾಲ ಟ್ರೆಂಡಿಯಾಗಿದ್ದು ಮತ್ತೆ ಒಂದು ಪಾಸ್ ಕೊಟ್ಟು ನಂತರ ಮತ್ತೆ ಟ್ರೆಂಡಿ ಮೂವನ್ನು ತೋರಿಸುತ್ತೆ. ಇದೇ ಥರ ಮಾರ್ಕೆಟ್ ಮೂವ್ಮೆಂಟ್ ಅಪ್ವರ್ಡ್ ಅಥವಾ ಡೌನ್ವರ್ಡಲ್ಲಿ ನಡೀತಾ ಇರುತ್ತೆ. ಬಟ್ ಯಾವಾಗಲೂ ನಮಗೆ ಇಂಡೆಕ್ಸಲ್ಲಿ ಇರ್ಬೋದು ಅಥವಾ ಸ್ಟಾಕಲ್ಲಿ ಇರ್ಬೋದು ಟ್ರೆಂಡಿ ಮೂವ್ಮೆಂಟ್ ಸ್ಟಾರ್ಟ್ ಆದಾಗ ಅದು ಎಕ್ಸಾಕ್ಟ್ಲಿ ಇಷ್ಟು ಸಮಯದ ತನಕ ಆ ಸ್ಟಾಕ್ ಅಥವಾ ಇಂಡೆಕ್ಸ್ ಟ್ರೆಂಡಿ ಆಗಿರುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ನಾವು ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ಆ ಟ್ರೆಂಡಿ ಮೂವ್ಮೆಂಟಿನ ಅಡ್ವಾಂಟೇಜನ್ನು ನಾವು ಆ ದಿವಸಕ್ಕೆ ತಗೊಂಡು ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ. ನಮಗೆ ಎಕ್ಸಾಕ್ಟ್ಲಿ ಎಷ್ಟು ದಿನದ ತನಕ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿರಲ್ಲ. ಸೊ ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ನಮಗೆ ಆ ಕಂಪ್ಲೀಟ್ ಟ್ರೆಂಡಿನ ಅಡ್ವಾಂಟೇಜನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸೊ ನಾವು ಒಂದು ಸ್ಟಾಕ್ ಅಥವಾ ಇಂಡೆಕ್ಸಿನ ಕಂಪ್ಲೀಟ್ ಟ್ರೆಂಡನ್ನು ಅಥವಾ ಟ್ರೆಂಡಿನ ಬೆನಿಫಿಟನ್ನು ತಗೊಳ್ಬೇಕು ಅನ್ನೋದಾದರೆ ನಾವು ಪೊಸಿಷನಲ್ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಿಂಪಲ್ ಆಗಿರುವಂತಹ ಆದರೂ ಎಫೆಕ್ಟಿವ್ ಆಗಿರುವಂತಹ ಪೊಸಿಷನಲ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಪ್ರತಿ ಸಲ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಈ ಚಾನೆಲಲ್ಲಿ ಪ್ರತಿ ವಾರ ಎಜುಕೇಟಿವ್ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಯೂಶ್ವಲಿ ನಾವು ಸ್ಟಾಕ್ ಅಥವಾ ಇಂಡೆಕ್ಸಿನ ಟ್ರೆಂಡನ್ನು ಐಡೆಂಟಿಫೈ ಮಾಡೋದಕ್ಕೆ ಸೂಪರ್ ಟ್ರೆಂಡ್, ಮೂವಿಂಗ್ ಆವ್ರೇಜ್, ADX-ನಂಥ ಇಂಡಿಕೇಟರ್ಸನ್ನು ಯೂಸ್ ಮಾಡ್ತೇವೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಯುನೀಕ್ ಆದಂತಹ ಇಂಡಿಕೇಟರನ್ನು ಯೂಸ್ ಮಾಡಿ ಸಿಂಪಲ್ ಆಗಿ ಯಾವ ಥರ ಟ್ರೇಡನ್ನು ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾವೀಗ ಚಾರ್ಟಲ್ಲಿ ಯಾವ ಥರ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಟ್ರೇಡಿಂಗ್ ವೇವ್ ಪೋರ್ಟಲಲ್ಲಿ ನಿಫ್ಟಿ 50 ಇಂಡೆಕ್ಸನ್ನು ತಗೊಂಡಿದ್ದೇನೆ. ನೀವು ಈ ಸ್ಟ್ರಾಟಜಿಯನ್ನು ನಿಫ್ಟಿಗಾಗಿರ್ಬೋದು, ಬ್ಯಾಂಕ್ ನಿಫ್ಟಿಗಾಗಿರ್ಬೋದು ಅಥವಾ ಯಾವುದೇ ಸ್ಟಾಕಿಗೆ ಕೂಡ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಮೊದಲಿಗೆ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮನ್ನು ತಗೊಂಡಿದ್ದೇನೆ. ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಿಫ್ಟಿ ಇನಿಷಿಯಲಿ ಆಲ್ಮೋಸ್ಟ್ ಈ ಲೆವೆಲಿಂದ ಡೌನ್ವರ್ಡ್ ಮೂಮೆಂಟನ್ನು ತೋರಿಸ್ತು. ಆಮೇಲೆ ಸ್ವಲ್ಪ ಸಮಯದ ತನಕ ಇಲ್ಲಿ ನಿಫ್ಟಿ ಅಪ್ವರ್ಡ್ ಮೂಮೆಂಟನ್ನು ತೋರಿಸ್ತು. ನೀವು ಇಂಟರ್ಡೇ ಟ್ರೇಡರ್ ಆಗಿದ್ದರೆ ಈ ಡೌನ್ ಟ್ರೆಂಡ್ನ ನಂತರ ನಾವು ಈ ಮೂಮೆಂಟನ್ನು ನೋಡಿದಾಗ ಓಕೆ ನಿಫ್ಟಿ ರಿವರ್ಸ್ ಆಯಿತು ಅಥವಾ ಅಪ್ ಟ್ರೆಂಡನ್ನು ಸ್ಟಾರ್ಟ್ ಮಾಡಿತು ಅಂತ ನಾವು ಅಂದ್ಕೊಳ್ತೇವೆ. ಬಟ್ ನೀವು ಫರ್ದರ್ ಇದನ್ನು ನೋಡ್ತಾ ಹೋದಾಗ ಇಲ್ಲಿ ಇದೊಂದು ಕರೆಕ್ಷನ್ ಅಷ್ಟೇ, ಮತ್ತೆ ನಿಫ್ಟಿ ದೊಡ್ಡ ಡೌನ್ ಸೈಡ್ ಮೂಮೆಂಟನ್ನೇ ತೋರಿಸ್ತು. ಅಂದರೆ ಇಲ್ಲಿಗೆ ನಿಫ್ಟಿಯ ಡೌನ್ ಸೈಡ್ ಟ್ರೆಂಡ್ ಮುಗಿಲಿಲ್ಲ ಅಂತ ಅರ್ಥ. ಸೊ ಮತ್ತು ನೆಕ್ಸ್ಟ್ ಡೇ ಕೂಡ ಅದು ಕಂಟಿನ್ಯೂ ಆಯಿತು. ಹೀಗಾಗಿ ನಾವು ಒಂದು ಟ್ರೆಂಡಿನ ಕಂಪ್ಲೀಟ್ ಅಡ್ವಾಂಟೇಜನ್ನು ತಗೊಳ್ಬೇಕಾದ್ರೆ ನಾವು ಪೊಸಿಷನಲ್ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಾವು ನಮ್ಮ ಟೈಮ್ ಫ್ರೇಮನ್ನು ಜಾಸ್ತಿ ಮಾಡಬೇಕಾಗುತ್ತೆ. ನಾವು ಲಾರ್ಜರ್ ಟೈಮ್ ಫ್ರೇಮಲ್ಲಿ ನಮ್ಮ ಅನಾಲಿಸಿಸನ್ನು ಮಾಡಿದಾಗ ಸಣ್ಣ ಪುಟ್ಟ ನಾಯ್ಸ್ಗಳೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಇಲ್ಲಿ ನಾನೀಗ 5 ಮಿನಿಟ್ಸ್ ಬದಲು 1 ಡೇ ಟೈಮ್ ಫ್ರೇಮನ್ನು ತಗೊಳ್ತೀನಿ. ಸೊ ನಾವು 1 ಡೇ ಟೈಮ್ ಫ್ರೇಮಲ್ಲಿ ಇದೇ ಚಾರ್ಟನ್ನು ನೋಡಿದಾಗ ನೀವಿಲ್ಲಿ ನೋಡ್ಬೋದು ಕರೆಕ್ಟಾಗಿ ಮೊದಲಿಗೆ ನಿಫ್ಟಿ ಡೌನ್ ಟ್ರೆಂಡಲ್ಲಿತ್ತು, ಆಮೇಲೆ ಕ್ಲಿಯರ್ ಆದ ಅಪ್ ಟ್ರೆಂಡಲ್ಲಿತ್ತು, ಆಮೇಲೆ ಸ್ವಲ್ಪ ಸಮಯದ ತನಕ ಮತ್ತೆ ಡೌನ್ ಟ್ರೆಂಡಿಗೆ ಬಂತು, ಆಮೇಲೆ ಇನ್ನೊಂದು ಅಪ್ವರ್ಡ್ ಮೂಮೆಂಟನ್ನು ತೋರಿಸಿ ಈಗ ಮತ್ತೆ ಡೌನ್ ಸೈಡ್ ಮೂಮೆಂಟನ್ನು ನಿಫ್ಟಿ ತೋರಿಸ್ತಾ ಇದೆ. ಸೊ ನೀವು ಲಾಂಗ್ ಟೈಮ್ ಫ್ರೇಮನ್ನು ಇಟ್ಕೊಂಡು ನೋಡಿದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಟ್ರೇಡನ್ನು ಮಾಡಿದ್ರೆ ನೀವು ಈ ಕಂಪ್ಲೀಟ್ ಟ್ರೆಂಡಿನ ಅಡ್ವಾಂಟೇಜನ್ನು ತಗೊಳ್ಬೋದು. ಸೊ ಇದಕ್ಕೆ ನೀವು ಪೊಸಿಷನಲ್ ಟ್ರೇಡಿಂಗನ್ನೇ ಮಾಡಬೇಕಾಗುತ್ತೆ. ಸೊ ನಾವು ಇವತ್ತು ಯೂಸ್ ಮಾಡ್ತಿರುವಂತಹ ಸ್ಟ್ರಾಟಜಿಗೆ ಟರ್ಟಲ್ ಸ್ಟ್ರಾಟಜಿ ಅಂತ ಕರೀತಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಎಂಟ್ರಿ ಹಾಗೂ ಎಕ್ಸಿಟನ್ನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ನಮ್ಮ ಎಂಟ್ರಿಯನ್ನು ಯಾವ ಥರ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ಪ್ರೀವಿಯಸ್ 20 ಡೇಸಿನ ಹೈಯನ್ನು ಮೊದಲಿಗೆ ತಗೊಳ್ಬೇಕಾಗುತ್ತೆ. ಸೊ ಪ್ರೀವಿಯಸ್ 20 ಡೇಸಲ್ಲಿ ಆ ಇಂಡೆಕ್ಸ್, ಈಗ ನಾವು ನಿಫ್ಟಿಯನ್ನು ತಗೊಂಡ್ರೆ ನಿಫ್ಟಿ ಪ್ರೀವಿಯಸ್ 20 ಡೇಸಲ್ಲಿ ಎಷ್ಟು ಹೈಯನ್ನು ಮಾಡಿದೆ ಅಂತ ನೋಡಬೇಕು. ಸೊ ಆ ಹೈಯನ್ನು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಅದೇ ಥರ ನಿಫ್ಟಿಯ ಪ್ರೀವಿಯಸ್ 10 ದಿನದ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ ನೋಡಿ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ನಿಫ್ಟಿಯ 20 ಡೇಸಿನ ಹೈಯೆಸ್ಟ್ ಪಾಯಿಂಟ್ ಏನಿದೆ ಇದು ನಮ್ಮ ಬ್ರೇಕ್ಔಟ್ ಝೋನ್ ಆಗಿರುತ್ತೆ. ಸೊ ಯಾವಾಗ ಈ ಹೈಯೆಸ್ಟ್ ಪಾಯಿಂಟನ್ನು ನಿಫ್ಟಿ ಬ್ರೇಕ್ ಮಾಡುತ್ತೋ ಅಲ್ಲಿ ನಾವು ಬೈಯನ್ನು ಮಾಡ್ಬೋದು. ಅದೇ ಥರ ನಮ್ಮ ಎಕ್ಸಿಟಿಗೆ ನಾವು ಪ್ರೀವಿಯಸ್ 10 ಡೇಸಿನ ಲೋವೆಸ್ಟ್ ಪಾಯಿಂಟನ್ನು ಕನ್ಸಿಡರ್ ಮಾಡ್ತೇವೆ. ಯಾಕೆ ನಾವು ಬೈ ಎಂಟ್ರಿಗೆ 20 ಡೇಸನ್ನು ಕನ್ಸಿಡರ್ ಮಾಡ್ತೇವೆ, ಹಾಗೆ ನಾವು ಎಕ್ಸಿಟ್ ಆಗಲಿಕ್ಕೆ 10 ಡೇಸ್ ಲೋವನ್ನು ಯಾಕೆ ಕನ್ಸಿಡರ್ ಮಾಡ್ತೇವೆ ಅಂದರೆ ಒಂದು ಸಲ ಸ್ಟಾಕ್ ಅಥವಾ ಇಂಡೆಕ್ಸ್ ಡೌನ್ವರ್ಡ್ ಮೂವ್ಮೆಂಟನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ಸ್ಟಾಕ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆದರೆ
ಅದು ತುಂಬ ಫಾಸ್ಟಾಗಿ ಡೌನ್ ಸೈಡ್ ಮೂಮೆಂಟನ್ನು ತೋರಿಸುತ್ತೆ. ಹಾಗೆ ನಮಗೆ ಹೆಚ್ಚಿನ ಹಣವನ್ನು ಕಳ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿ ಬರೀ 10 ಡೇಸಿನ ಲೋವನ್ನು ತಗೊಳ್ತಾ ಇದ್ದೇವೆ. ಅದೇ ಬ್ರೇಕ್ಔಟಿಗೆ ನಮಗೆ ಎಕ್ಸ್ಟ್ರಾ ಕನ್ಫರ್ಮೇಷನ್ಗೋಸ್ಕರ ನಾವು 20 ಡೇಸನ್ನು ಕನ್ಸಿಡರ್ ಮಾಡ್ತೇವೆ. ಸೊ 20 ಡೇಸಿನ ಹೈಯೆಸ್ಟ್ ಪಾಯಿಂಟ್ ಬ್ರೇಕ್ಔಟ್ ಆದ ಕೂಡಲೇ ನಾವು ಬೈ ಮಾಡ್ತೇವೆ. ಹಾಗೆ 10 ಡೇಸಿನ ಲೋವೆಸ್ಟ್ ಪಾಯಿಂಟಿಗೆ ಸ್ಟಾಕ್ ಅಥವಾ ಇಂಡೆಕ್ಸ್ ಬಂದಾಗ ನಾವು ಎಕ್ಸಿಟನ್ನು ತಗೊಳ್ತೇವೆ. ಸೊ ಈಗ ಇದಕ್ಕೆ ಸಿಂಪಲ್ ಆಗಿ ನಾವು ಒಂದು ಇಂಡಿಕೇಟರನ್ನು ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಪ್ರತಿ ಸಲ ಈ 20 ಡೇಸ್ ಹೈಯೆಸ್ಟ್ ಹಾಗೂ 10 ಡೇಸ್ ಲೋವೆಸ್ಟ್ ಪಾಯಿಂಟನ್ನು ಪ್ಲಾಟ್ ಮಾಡ್ತಾ ಇರೋದು ಕಷ್ಟ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ನಾವೊಂದು ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ಈ ಟ್ರೇಡನ್ನು ಮಾಡ್ಬೋದು. ಸೊ ನೀವು ಇಲ್ಲಿ ಟ್ರೇಡಿಂಗ್ ವ್ಯೂ ಪೋರ್ಟಲಲ್ಲಿ ಇಂಡಿಕೇಟರ್ಸ್ಗೆ ಹೋದರೆ ಇಲ್ಲಿ ನೀವು ಡಾನ್ ಚೈನ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಹಾಕಿದರೆ ಇಲ್ಲಿ ನಿಮಗೆ ಈ ಇಂಡಿಕೇಟರ್ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಇದನ್ನು ಇನ್ನೂ ಕ್ಲಿಯರ್ ಮಾಡೋದಕ್ಕೆ ನಾನು ಸೆಟ್ಟಿಂಗ್ಸಲ್ಲಿ ಲೋವರ್ ಬ್ಯಾಂಡ್ ಕಲರನ್ನು ಚೇಂಜ್ ಮಾಡ್ತೀನಿ. ಸೊ ಈ ಬ್ಲೂ ಲೈನ್ ಅಪ್ಪರ್ ಬ್ಯಾಂಡ್ ಆಗಿರುತ್ತೆ, ಈ ರೆಡ್ ಲೈನ್ ಲೋವರ್ ಬ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಯಾವಾಗ ಬೈ ಎಂಟ್ರಿ ಬರುತ್ತೋ ಇಲ್ಲಿ ನೀವು ನೋಡ್ಬೋದು ಲಾಂಗ್ ಅಂತ ಬಂದಿದೆ. ಸೊ ಲಾಂಗ್ ಅಂದರೆ ನೀವು ಇಲ್ಲಿ ಬೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಿಮ್ಮ ಎಕ್ಸಿಟ್ ಈ ಲೆವೆಲಲ್ಲಿದೆ, ಎಕ್ಸಿಟ್ ಲಾಂಗ್ ಅಂತ ಇದೆ. ಸೊ ಇಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಾದರೆ ಇಲ್ಲಿ ಬೈ ಮಾಡಿ ಈ ಎಕ್ಸಿಟ್ ಅಂತ ಬಂದಾಗ ಎಕ್ಸಿಟ್ ಮಾಡ್ಬೋದು, ಅಥವಾ ನೀವು ಆಪ್ಷನ್ಸಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ಅದೇ ಥರ ನೀವು ಬರೀ ಬೈಯಿಂಗೇ ಮಾಡಬೇಕು ಅನ್ನೋದಾದರೆ ನೀವು ಬರೀ ಲಾಂಗ್ ಎಂಟ್ರೀಸನ್ನು ತಗೊಂಡು ಶಾರ್ಟ್ ಎಂಟ್ರೀಸ್ ಬಂದಾಗ ನೀವು ಅದನ್ನು ಇಗ್ನೋರ್ ಮಾಡ್ಬೋದು. ಸೊ ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಕ್ಯಾಲ್ಕುಲೇಷನನ್ನು ಮಾಡದೆ ಡೈರೆಕ್ಟಾಗಿ ನಿಮ್ಮ ಟ್ರೇಡ್ಸನ್ನು ತಗೊಳ್ಬೋದು. ಸೊ ನೀವು ಯೂಸ್ ಮಾಡಬೇಕಾಗಿರುವಂಥ ಇಂಡಿಕೇಟರ್ ಡಾನ್ ಚೈನ್ ಬ್ರೇಕ್ಔಟ್ ಇಂಡಿಕೇಟರ್. ಸೊ ಡಾನ್ ಚೈನ್ ಬ್ರೇಕ್ಔಟ್ ಅಂತ ನೀವು ಟೈಪ್ ಮಾಡಿದ ಕೂಡಲೇ ಇಂಡಿಕೇಟರ್ಸಲ್ಲಿ ನಿಮಗೆ ಈ ಇಂಡಿಕೇಟರ್ ಸಿಗುತ್ತೆ. ಟ್ರೇಡಿಂಗ್ ವ್ಯೂ ಪೋರ್ಟಲಲ್ಲಿ ಇದು ಅವೈಲೇಬಲ್ ಇದೆ. ಸೊ ಇದನ್ನು ಪ್ಲಾಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನಿಮ್ಮ ಎಂಟ್ರೀಸ್ಗಳನ್ನು ತಗೊಳ್ಬೋದು. ಸೊ ಇದು ನಿಫ್ಟಿಯಲ್ಲಿದೆ, ಬ್ಯಾಂಕ್ ನಿಫ್ಟಿಗೂ ಕೂಡ ಅಪ್ಲೈ ಆಗುತ್ತೆ. ನಾನಿಲ್ಲಿ ಬ್ಯಾಂಕ್ ನಿಫ್ಟಿ ಹಾಕಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಬ್ಯಾಂಕ್ ನಿಫ್ಟಿಗೂ ಕೂಡ ಇದೇ ಥರ ನಿಮಗೆ ಎಂಟ್ರಿ ಸಿಗ್ನಲ್ಸ್ ಬರುತ್ತೆ. ಇಲ್ಲಿ ನೀವು ನೋಡಿದ್ರೆ ಲಾಂಗ್ ಆಲ್ಮೋಸ್ಟ್ 41,430 ಲೆವೆಲಲ್ಲಿ ಬಂದಿದೆ, ಎಕ್ಸಿಟ್ ಆಲ್ಮೋಸ್ಟ್ 44,000 ಲೆವೆಲಿಗೆ ಬಂದಿದೆ. ಸೊ ಈ ಎಂಟೈರ್ ಟ್ರೆಂಡನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೆ ಈ ಪರ್ಟಿಕ್ಯುಲರ್ ಇಂಡಿಕೇಟರ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಟ್ರೆಂಡ್ ಸ್ಟಾರ್ಟ್ ಆದಾಗ ನಿಮಗೆ ಎಂಟ್ರಿ ಸಿಗುತ್ತೆ, ಹಾಗೆ ಆ ಟ್ರೆಂಡ್ ಕ್ಲೋಸಿಂಗ್ ಆದಾಗ ಅಂದರೆ ಟ್ರೆಂಡ್ ರಿವರ್ಸಲ್ ಆದಾಗ ನಿಮಗೆ ಎಕ್ಸಿಟ್ ಸಿಗ್ನಲನ್ನು ಈ ಇಂಡಿಕೇಟರ್ ಕೊಡುತ್ತೆ. ಸೊ ಇದನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲದೆ ನೀವು ಸ್ಟಾಕ್ಸ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ಆದರೆ ನೀವು ಸ್ಟಾಕ್ಸಲ್ಲಿ ಈ ಇಂಡಿಕೇಟರನ್ನು ಯೂಸ್ ಮಾಡಬೇಕಾದ್ರೆ ನೀವು ಪ್ರತಿಯೊಂದು ಸ್ಟಾಕಿಗೂ ಇಂಡಿಕೇಟರನ್ನು ಪ್ಲಾಟ್ ಮಾಡಿ ಬೈ ಎಂಟ್ರಿಯನ್ನು ಹುಡುಕಬೇಕಾಗುತ್ತೆ. ಸೊ ಇದು ಕಷ್ಟ ಆಗುತ್ತೆ. ಇದಕ್ಕೆ ನೀವು ಸ್ಟಾಕ್ ಸ್ಕ್ರೀನರನ್ನು ಯೂಸ್ ಮಾಡಿಕೊಂಡು ಸ್ಟಾಕ್ಸನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೋದು. ನೀವು ಶಾರ್ಟ್ ಲಿಸ್ಟ್ ಮಾಡಿದ ಸ್ಟಾಕ್ಗಳಲ್ಲಿ ಮಾತ್ರ ನೀವು ಎಂಟ್ರಿ ಅಪರ್ಚುನಿಟಿಯನ್ನು ನೋಡ್ಬೋದು. ಇದನ್ನು ಯಾವ ಥರ ಮಾಡ್ಬೋದು ಅಂದರೆ ಒಂದು ಸಿಂಪಲ್ ಆದಂತಹ ಚಾರ್ಟ್ ಇಂಕ್ ಸ್ಕ್ರೀನರನ್ನು ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಚಾರ್ಟಿಂಗ್ ಅಂತ ಮಾಡಿದರೆ ಇಲ್ಲಿ ಚಾರ್ಟಿಂಗ್ ಸ್ಕ್ರೀನರ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನೀವು ಸ್ಕ್ರೀನರ್ಸಿಗೆ ಹೋದರೆ ಇಲ್ಲಿ 20 ಡೇಸ್ ಬ್ರೇಕ್ಔಟ್ ಅಂತ ಟೈಪ್ ಮಾಡಬೇಕು. ಸೊ 20 ಡೇಸ್ ಬ್ರೇಕ್ಔಟ್ ಅಂತ ಟೈಪ್ ಮಾಡಿ ಸರ್ಚ್ ಸ್ಕ್ಯಾನ್ ಅಂತ ಕೊಟ್ಟಾಗ ಆಲ್ರೆಡಿ ಇನ್ಬಿಲ್ಟ್ ಆಗಿರುವಂತಹ ಸ್ಕ್ರೀನರ್ಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೀವು 20 ಡೇಸ್ ಬ್ರೇಕ್ಔಟ್ ಅನ್ನುವಂತಹ ಸ್ಕ್ರೀನರನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಈಗ ನಿಫ್ಟಿ 200ಅಲ್ಲಿ ಇರುವಂತಹ ಈ ನಮ್ಮ ಕಂಡೀಷನ್ಸ್ ಅಂದರೆ ಪಾಸ್ಟ್ 20 ಡೇಸ್ ಹೈ ಹತ್ತಿರ ಇರುವಂತಹ ಸ್ಟಾಕಿನ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಈ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಇದರಲ್ಲಿ ನೀವು ಎಂಟ್ರಿ ಅಪರ್ಚುನಿಟಿಯನ್ನು ನೋಡ್ಬೋದು. ಸೊ ಇಲ್ಲಿ ಇದು ನಿಫ್ಟಿ 200 ಸ್ಟಾಕ್ಸ್ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನೀವು ಯಾವ ಕೆಟಗರಿಯನ್ನು ಬೇಕಾದರೂ ಚೂಸ್ ಮಾಡ್ಬೋದು. ನಿಫ್ಟಿ 100 ಸ್ಟಾಕ್ಸ್ ಬೇಕಾದರೆ ನಿಫ್ಟಿ 100ಅನ್ನು ಸೆಲೆಕ್ಟ್ ಮಾಡ್ಬೋದು, 200 ಬೇಕಾದರೆ 200 ಮಾಡ್ಬೋದು. ನಿಫ್ಟಿ 500 ಸ್ಟಾಕ್ಸಲ್ಲಿ ನೋಡಬೇಕಾದ್ರೆ ನೀವು ನಿಫ್ಟಿ 500 ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಎಗೇನ್ ನೀವು ರನ್ ಸ್ಕ್ಯಾನ್ ಅಂತ ಕೊಟ್ಟರೆ ಈ ನಮ್ಮ ಕಂಡೀಷನನ್ನು ಮೀಟ್ ಮಾಡುವಂತಹ ನಿಫ್ಟಿ 500ನ ಎಲ್ಲ ಸ್ಟಾಕ್ಗಳು ಇಲ್ಲಿ ಅಪೇರ್ ಆಗುತ್ತೆ. ಇದನ್ನು ನೀವು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಎಂಟ್ರಿ ಅಪರ್ಚುನಿಟಿಯನ್ನು ನೋಡ್ಬೋದು. ಅಂದರೆ ಎಗೇನ್ ಇದನ್ನು ವಾಚ್ ಲಿಸ್ಟಲ್ಲಿಟ್ಟು ಈ ಪ್ರತಿಯೊಂದು ಸ್ಟಾಕಿಗೂ ನೀವು ಇಂಡಿಕೇಟರ್ಸಿಗೆ ಹೋಗಿ ಡಾನ್ ಚೈನ್ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಹಾಕಿದ ಕೂಡಲೇ ಆ ಇಂಡಿಕೇಟರ್ ಪ್ಲಾಟ್ ಆಗುತ್ತೆ. ಅಲ್ಲಿ ನಿಮಗೆ ಎಂಟ್ರಿ ಸಿಗ್ನಲ್ ಬಂದ ಕೂಡಲೇ ನೀವು ಆ ಸ್ಟಾಕನ್ನು ಬೈ ಮಾಡ್ಬೋದು.
ಹಾಗೆ ಅದರಲ್ಲಿ ಎಕ್ಸಿಟ್ ಸಿಗ್ನಲ್ ಬಂದ ಕೂಡಲೇ ನೀವು ಆ ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೋದು. ಸೊ ಈ ತರ ನೀವು ಡಾನ್ ಚೈನ್ ಬ್ರೇಕ್ಔಟ್ ಸ್ಟ್ರಾಟಜಿ ಅನ್ನುವಂತಹ ಒಂದು ಇಂಡಿಕೇಟರ್ ಅನ್ನ ಯೂಸ್ ಮಾಡಿಕೊಂಡು ತುಂಬಾ ಸಿಂಪಲ್ ಆಗಿ ಎಂಟ್ರಿ ಹಾಗೂ ಎಕ್ಸಿಟ್ ಗಳನ್ನ ಕಂಡುಕೊಳ್ಬಹುದು. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ನೀವು ಈ ಇಂಡಿಕೇಟರ್ ಅನ್ನ ಸ್ಟಾಕ್ ಮೇಲಾದ್ರೂ ಯೂಸ್ ಮಾಡಬಹುದು, ನಿಫ್ಟಿಗಾದ್ರೂ ಯೂಸ್ ಮಾಡಬಹುದು, ಬ್ಯಾಂಕ್ ನಿಫ್ಟಿಗೆ ಯೂಸ್ ಮಾಡಬಹುದು, ಕಮೋಡಿಟೀಸ್ಗೂ ಟ್ರೈ ಮಾಡಬಹುದು. ಸೊ ಎಲ್ಲ ರೀತಿಯ ಸ್ಟಾಕ್ಗಳಿಗೆ ಎಲ್ಲ ಸೆಗ್ಮೆಂಟ್ಸ್ಗಳಲ್ಲಿ ನೀವು ಈ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು. ಸೊ ಈ ಸಿಂಪಲ್ ಸ್ಟ್ರಾಟಜಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.